92 ಹಾಗೂ 93ನೇ ಕವನ. ಬಂದುದ ಸುರ ನದಿಗೆ ಕೌರವ ವೃಂದ, ಪರಿ ಜನವೈದೆ ಶೋಕಿಸಿ ಮಿಂದು ಗಂಗಾ ತೀರದಲ್ಲಿ. ಬಳಿಕ ಅರ್ಧ ದೇಹಿಕವ ಸಂದ ವಿಧಿಯಲ್ಲಿ ಮಾಡಿ ಪರಮಾನಂದ. ಮಿಗಿಲ ಅರ್ಧ ರಿತ್ತಲು ಇಂದು ಕುಲ ಸಂಭವರ ವಿಧಿಯನ್ನು ಮತ್ತೆ ಕೇಳಂದ. ಅಂದರೆ ಕೌರವರ ಗುಂಪು ಪರಿಜನರೊಡನೆ ದುಃಖಿಸುತ್ತಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಂಡವರಿಗೆ ಅಪರ ಕ್ರಿಯೆಗಳನ್ನು ವಿಹಿತವಾಗಿ ಮಾಡಿದರು, ಸಂತೋಷದಿಂದ ಇದ್ದರು. ಇತ್ತ ಪಾಂಡವರಿಗೆ ಏನಾಯಿತು ಎಂಬ ಕಥೆಯನ್ನು ಕೇಳು. ಬಿಲ ಮುಖದೊಳತ್ತರಿಸಿ ಬಲು ಗತ್ತಲೆಯೊಳಗ ಅಡವಿಯ ಮಾರ್ಗದಲ್ಲಿ ಕಲು ಮುಳುಗಳಳು ಕಾಪತಕ್ಕೆ ಕೋಮಲ ಚರಣಗಳ ಕೊಡುತ್ತಾ ತೋಳಳಿದರು. ಬೆಳಗಾಗೆ ಹಳ್ಳಿಯ ಬಳಿಯ ಹೊದ್ದದೆ ಹಾಯ್ದು ಹೊಕ್ಕರು. ಹಲುವವನು ಬೆಳಗಡೆಗೆ ನಡೆದರು ಹಲವು ಯೋಜನವ. ಅಂದರೆ ಪಾಂಡವರು ಸುರಂಗ ಮಾರ್ಗದಿಂದ ಹೊರಬಂದು ಕಗ್ಗತ್ತಲೆಯ ಕಾಡು ದಾರಿಯಲ್ಲಿ ತಮ್ಮ ಕೋಮಲ ಪಾದಗಳಿಂದ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಬೆಳಗಾಗುವವರೆಗೆ ನಡೆದರು. ಬೆಳಗಾದ ಮೇಲೆ ಗ್ರಾಮಗಳ ಬಳಿಗೆ ಹೋಗದೆ ಕಾಡನ್ನು ಹೊಕ್ಕಿ ರಾತ್ರಿಯಾದ ಮೇಲೆ ಅನೇಕ ಯೋಜನಾ ದೂರ ನಡೆದು ಹೋಗುತ್ತಿದ್ದರು. ಧನ್ಯವಾದಗಳು.